ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ 1 ಕಪ್ ತೆಂಗಿನಕಾಯಿನ ಬಳಸ್ಕೊಂಡು, ಸಕ್ಕರೆ ಬಳಸದೆ ಬೆಲ್ಲನ ಬಳಸ್ಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟು. ಹಬ್ಬದಲ್ಲೇ ಏನಾದರೂ ತೆಂಗಿನಕಾಯಿ ಜಾಸ್ತಿ ಉಳಿದಿತ್ತು ಅಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಲ್ಲಿ ಹಸಿ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮೊದಲಿಗೆ ಇದನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ನೀವೇನಾದರೂ ತೆಂಗಿನಕಾಯಿನ ತುರಿದು ಸೇರಿಸ್ಕೊಂಡಿದ್ರೆ ಈ ರೀತಿ ರುಬ್ಬೋ ಅವಶ್ಯಕತೆ ಇಲ್ಲ. ನಾನು ಕಟ್ ಮಾಡಿರೋದ್ರಿಂದ ಒಂದ್ಸರಿ ಇದನ್ನು ರುಬ್ಕೊಂಡು ಬರ್ತಿದ್ದೀನಿ. ನೀರು ಹಾಕದೆ ಈ ರೀತಿ ರುಬ್ಕೊಳ್ಬೇಕು. ಇವಾಗ ಯಾವ ಕಪ್ಪಿಂದ ನಾವು ತೆಂಗಿನಕಾಯಿನ ಬಳಸ್ಕೊಂಡಿದ್ದೀವಿ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಒಂದು 2 ಸರಿ ಇದನ್ನು ರುಬ್ಕೊಳ್ಬೇಕು. ಹಾಗಾಗಿ 2 ಕಪ್ ನೀರನ್ನ ಸೇರಿಸ್ಕೊಂಡು ಇವಾಗ ಇದರಲ್ಲಿರ್ತಕ್ಕಂಥ ಹಾಲನ್ನ ತೆಕ್ಕೊಳ್ಬೇಕು. ಹಾಗಾಗಿ ಮತ್ತೆ ನಾವು ಇದನ್ನು ರುಬ್ಕೊಂಡು ಬರೋಣ. ನೋಡಿ, ರುಬ್ಕೊಂಡು ಬಂದಿದ್ದಾಗಿದೆ. ನಮಗೆ ಬೇಕಾಗಿರೋದು ಈ ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲು. ಎಷ್ಟು ವೈಟ್ ಕಲರಲ್ಲಿ ಹಾಲು ರೆಡಿಯಾಗಿದೆ. ಈ ರೀತಿ 2 ಕಪ್ ನೀರನ್ನ ಸೇರಿಸ್ಕೊಂಡು ಒಂದು 2 ಸರಿ ರುಬ್ಕೊಂಡು ಇದರಲ್ಲಿರ್ತಕ್ಕಂಥ ಹಾಲನ್ನ ತೆಕ್ಕೊಳ್ಬೇಕು. ಇವಾಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು. ಒಂದು ಪಾತ್ರೆಗೆ ಈ ರೀತಿ ಜರಡಿ ಸೇರಿಸ್ಕೊಂಡು ನಾವೀಗ ರುಬ್ಬಿರ್ತಕ್ಕಂಥ ಒಂದು ತೆಂಗಿನಕಾಯಿ ಮಿಶ್ರಣನ ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ಹಾಲನ್ನು ಈ ರೀತಿ ಒಂದು ಸ್ವಲ್ಪ ಸೌಟಿಂದ ಪ್ರೆಸ್ ಮಾಡಿ ತೆಕ್ಕೊಂಡ್ರೆ ಆಯಿತು. ತೆಂಗಿನಕಾಯಿನ ಒಂದೇ ಸರಿ ರುಬ್ಬಿರೋದ್ರಿಂದ ಅಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಹಾಲು ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಒಂದ್ಸರಿ ಹಾಲನ್ನ ತೆಗೆದಾದ್ಮೇಲೆ ಮತ್ತೆ ಉಳಿದಿರ್ತಕ್ಕಂಥ ಮಿಶ್ರಣನ ರುಬ್ಕೊಳ್ಬೇಕು. ನೋಡಿ, ಮೊದಲನೇ ಸರಿಗೆ 1.5 ಕಪ್ ಆಗುವಷ್ಟು ಹಾಲು ಸಿಕ್ಕಿದೆ. ಹಾಗಾಗಿ ಇನ್ನೂ 1.5 ಕಪ್ ಹಾಲು ಬೇಕು. ಉಳಿದಿರ್ತಕ್ಕಂಥ ಒಂದು ಮಿಶ್ರಣನ ಮತ್ತೆ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಅದೇ ಕಪ್ಪಿಂದ ಮತ್ತೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮೊದಲಿನ ಪ್ರೊಸೀಜರಲ್ಲೇ, ಅಂದರೆ ಮೊದಲು ನಾವು ಯಾವ ರೀತಿ ರುಬ್ಕೊಂಡು ಬಂದಿದ್ವಿ ಅದೇ ರೀತಿ ರುಬ್ಕೊಂಡು ಮತ್ತೆ ನಾವು ಇದನ್ನು ಶೋಧಿಸ್ಕೊಳ್ಬೇಕು. ನೋಡಿ, 2ನೇ ಬಾರಿ ಕೂಡ ರುಬ್ಕೊಂಡು ಮತ್ತೆ ಶೋಧಿಸ್ಕೊಳ್ತಿದ್ದೀನಿ. ಇವಾಗ ಹೆಚ್ಚು ಕಡಿಮೆ ಒಂದು 3 ಕಪ್ ಆಗುವಷ್ಟು ಹಾಲು ನಮಗೆ ರೆಡಿಯಾಗಿರುತ್ತೆ. ಈ ರೀತಿ ಶೋಧಿಸ್ಕೊಂಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಮೇಲ್ಗಡೆ ಇರತಕ್ಕಂಥ ಮಿಶ್ರಣನ ನೀವು ಡೆಸಿಗ್ನೇಟೆಡ್ ಕೋಕೋನಟ್ ಪೌಡ್ರ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಅದನ್ನು ಬಿಸಿಲಿಗೆ ಒಣಗಿಸಿಡೋದ್ರಿಂದ ಮತ್ತೆ ನಾವು ಅದನ್ನು ಡೆಸಿಗ್ನೇಟೆಡ್ ಕೋಕೋನಟ್ ಪೌಡ್ರಾಗಿ ಅಡುಗೆಯಲ್ಲಿ ಬಳಸ್ಕೊಳ್ಬೋದು. ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇವಾಗ ಹಾಲು ರೆಡಿಯಾಗಿದೆ. ಹಾಲನ್ನು ನಾವು ಮತ್ತೆ ಅಳತೆ ಮಾಡ್ಕೊಳ್ಬೇಕು. ಯಾಕಂದರೆ 4 ಕಪ್ಪು ನೀರನ್ನ ಸೇರಿಸಿ ರುಬ್ಕೊಂಡಿರೋದ್ರಿಂದ ನಮಗೆ 4 ಕಪ್ ಆಗುವಷ್ಟು ಹಾಲು ಬರೋದಿಲ್ಲ. ಹಾಗಾಗಿ ಒಂದು 3 ಕಪ್ ಆಗುವಷ್ಟು ಮಾತ್ರ ಬಂದಿರುತ್ತೆ. ಯಾವುದಕ್ಕೂ ಒಂದ್ಸರಿ ಈ ರೀತಿ ಅಳತೆ ಮಾಡ್ಕೊಳ್ಳೋಣ. ಅಂದಾಗ ಮಾತ್ರ ನಮಗೆ ಸ್ವೀಟ್ ಸೇರಿಸಲಿಕ್ಕೆ ಒಂದು ಅಳತೆ ಸಿಗುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಒಂದು 3 ಕಪ್ ಆಗುವಷ್ಟು ಪರ್ಫೆಕ್ಟಾಗಿ ಹಾಲು ರೆಡಿಯಾಗಿದೆ. ಇವಾಗ ಈ ಹಾಲಿಗೆ ಯಾವ ಕಪ್ಪನ್ನು ಬಳಸ್ಕೊಂಡು ನಾವು ಹಾಲನ್ನ ತೆಗೆದಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ಆದರೆ ತೆಂಗಿನಕಾಯಿ ಸ್ವೀಟ್ ಆಗಿರೋದ್ರಿಂದ ನಾವು ಬೆಲ್ಲ ಸೇರಿಸೋದ್ರಿಂದ ಆ ಒಂದು ರುಚಿನೇ ಬೇರೆ ರೀತಿಯಲ್ಲಿರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟನೋ ಆ ಒಂದು ಸ್ವೀಟ್ನ ಸೇರಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಕರಗಲಿಕ್ಕೆ ಬಿಡೋಣ. ಇಲ್ಲಿ ನೈಸಾಗಿ ನೀವು ಜಜ್ಜಿ ಸೇರಿಸ್ಕೊಂಡಿದ್ದೇ ಆಗಿತ್ತು ಅಂದರೆ ಪರವಾಗಿಲ್ಲ, ಬೇಗ ಕರಗುತ್ತೆ. ಒಂದು 5 ನಿಮಿಷ ಬಿಟ್ಕೊಳ್ತೀನಿ, ಒಂದು ಸ್ವಲ್ಪ ಬೆಲ್ಲ ಕರಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ, ಒಂದು 5 ನಿಮಿಷ ಆಗಿದೆ. ಇವಾಗ ಯಾವ ಕಪ್ಪಿನ ನಾನು ಅಳತೆಗೋಸ್ಕರ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟಾದರೂ ಕಾರ್ನ್ ಫ್ಲೋರ್ನ ಸೇರಿಸ್ಕೊಳ್ಳಿ. ಈ ರೀತಿ ಕಾರ್ನ್ ಫ್ಲೋರ್ ಸೇರಿಸ್ಕೊಂಡಾದಮೇಲೆ 1 ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಮೊದಲೇ ಕಲಸಿಟ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ತಾ ಬನ್ನಿ. ಒಂದು ಸ್ವಲ್ಪನೂ ಗಂಟುಗಳು ಉಳ್ಕೊಳ್ಬಾರ್ದು. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನು ಒಂದು ಸೈಡಲ್ಲಿಡೋಣ. ಈ ಸೈಡಲ್ಲಿ ಒಂದು ಟಿನ್ನಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಬಾಕ್ಸ್ ಅಥವಾ ಟಿನ್ ಇತ್ತು ಅಂತಂದರೆ ಈ ರೀತಿ ತುಪ್ಪ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತಟ್ಟೆ ಕೂಡ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಡ್ರೈ ಫ್ರೂಟ್ ಸೇರಿಸ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೆ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮೊದಲೇ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅಂದರೆ ಸ್ವೀಟ್ ಆದ ತಕ್ಷಣ ನಾವು ಈ ಒಂದು ಟಿನ್ನಿಗೆ ಸೇರಿಸ್ಕೊಳ್ಬೇಕು. ಹಾಗಾಗಿ ಇವಾಗ ನೋಡಿ, ರೆಡಿ ಮಾಡಿರ್ತಕ್ಕಂಥ ಮಿಶ್ರಣನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾ ಬನ್ನಿ. ಎಲ್ಲಿವರೆಗೂ ಕೈಯಾಡಿಸ್ಬೇಕು ಅಂತಂದರೆ ಈ ಒಂದು ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕೈ ಬಿಡ್ದ ಹಾಗೆ ಕೈಯಾಡಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ನೋಡಿ, ಈ ರೀತಿ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಯಾವಾಗ ಈ ರೀತಿ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ ಆಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ಒಂದು ಮಿಶ್ರಣನ ಕೈಯಾಡಿಸ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ತುಪ್ಪನ ಬಳಸ್ತಿಲ್ಲ. ಹಾಗಾಗಿ ತುಪ್ಪ ಅಥವಾ ಎಣ್ಣೆನ ಬಳಸದೇ ಇರೋ ಕಾರಣ ನಾವಿಲ್ಲಿ ತೆಂಗಿನಕಾಯಿನ ಬಳಸಿದ್ದೀವಿ. ತೆಂಗಿನಕಾಯಲ್ಲಿರ್ತಕ್ಕಂಥ ಜಿಗಿಟಿನ ಅಂಶ ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಬನ್ನಿ. ನೋಡಿ,
ಇವಾಗ ತೆಂಗಿನಕಾಯಿ ಮಿಶ್ರಣದಲ್ಲಿರ್ತಕ್ಕಂಥ ಒಂದು ಜಿಗಿಟಿನ ಅಂಶ ಬಿಟ್ಕೊಳ್ತಿದೆ. ಯಾವುದೇ ತುಪ್ಪ ಬೇಡ, ಎಣ್ಣೆ ಬೇಡ. ಸಿಂಪಲ್ಲಾಗಿ ಒಂದು ತೆಂಗಿನಕಾಯಿ, ಒಂದು ಅರ್ಧ ಕಪ್ಪು ಅಥವಾ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಇದ್ದರೆ ಸಾಕು. ಈಸಿಯಾಗಿ ಮಾಡ್ತಕ್ಕಂಥ ಒಂದು ಸ್ವೀಟು. ಹಬ್ಬದಲ್ಲೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ತೆಂಗಿನಕಾಯಿ ಉಳಿದಿತ್ತು ಅಂದರೆ ಒಂದ್ಸರಿ ಈ ಸ್ವೀಟನ್ನ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಇಷ್ಟು ಗಟ್ಟಿ ಆದರೆ ಸಾಕು. ಈ ರೀತಿ ನೀವು ಸೌಟಿಂದ ಬಿಟ್ಟಾಗ ಒಂದು ಸ್ವಲ್ಪ ಮಡಚ್ಕೊಂಡು ಅಥವಾ ಫೋಲ್ಡಿಂಗ್ ರೀತಿಯಲ್ಲಿ ಬೀಳ್ತಿದೆ ಅಂದಾಗ ಸಾಕು. ಗ್ಯಾಸ್ನ ಆಫ್ ಮಾಡಿಟ್ಕೊಳ್ಳೋಣ. ಇವಾಗ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಟಿನ್ನಿಗೆ ಒಂದು ಸ್ವಲ್ಪನೂ ವೇಟ್ ಮಾಡದೇ ಇರೋ ರೀತಿಯಲ್ಲಿ ಸೇರಿಸ್ಕೊಂಡ್ಬಿಡಿ. ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಬೇಗ. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ನಾನು ಕೂಡ ಬಿಟ್ಕೊಂಡಿದ್ದೆ. ನಿಮಗೆ ಬೇಗ ಬೇಕು ಅಂತಂದರೆ ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಈ ರೀತಿ ಎಡ್ಜಸ್ನ ಬಿಡಿಸ್ಕೊಳ್ಳಿ. ತುಂಬ ಈಸಿಯಾಗಿ ಬಿಡುತ್ತೆ. ಎಲ್ಲೂ ಕೂಡ ಅಂಟೋದಿಲ್ಲ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತಟ್ಟೆಗೆ ಹಾಕಿದ್ದಾಯಿತು ಅಂತಂದರೆ ಡಿಮೋಲ್ಡ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಗೆ ಕೇಕ್ ರೀತಿಯಲ್ಲಿ ಕೂಡ ನಾವು ಬಳಸ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಾವಿಲ್ಲಿ ಯಾವುದೇ ರೀತಿಯ ಎಣ್ಣೆ ಆಗಲಿ ಅಥವಾ ತುಪ್ಪನಾಗಲಿ ಬಳಸಿಲ್ಲ. ಆದರೂ ಕೂಡ ಸ್ವೀಟು ಎಷ್ಟು ಶೈನಿ ಆಗಿದೆ. ಯಾಕಂದರೆ ಇಲ್ಲಿ ಬಳಸಿರೋದು ತೆಂಗಿನಕಾಯಿ ಆಗಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಅಥವಾ ಜಿಗಿಟಿನ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಅಂತ ಏನಿಲ್ಲ, ಸ್ಕ್ವೇರ್ ರೀತಿಯಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೇಕ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಕೇಕ್ ರೀತಿಯಲ್ಲಿರ್ತಕ್ಕಂಥ ಕೊಕೊನಟ್ ಅಥವಾ ತೆಂಗಿನಕಾಯಿ ಸ್ವೀಟ್ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.